ನಟ ಯಶ್ ಅವರ ತಾಯಿ ಭೂ ಒತ್ತುವರಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಅಪ್ಡೇಟೆಡ್ ಮಾಹಿತಿ. ಹಾಸನದ ವಿದ್ಯಾನಗರದಲ್ಲೇ ಪುಷ್ಪ ಅವರು ಮೊಕ್ಕಾಂ ಹೂಡಿದ್ದಾರೆ. ಖುದ್ದು ಅವರೇ ನಿಂತು ಕಾಂಪೌಂಡ್ ಅನ್ನು ಕೂಡ ಹಾಕಿಸ್ತಾ ಇದ್ದಾರೆ. ತಮ್ಮ ನಿವೇಶನದ ಸುತ್ತ ಕಾಂಪೌಂಡ್ ಹಾಕಿಸಿಕೊಳ್ಳುವಂತಹ ಪ್ರಕ್ರಿಯೆಯಲ್ಲಿ ಅವರು ತೊಡಗಿದ್ದಾರೆ. ಯಾಕಂದ್ರೆ ಇತ್ತೀಚೆಗಷ್ಟೇ ಜೆಸಿಬಿ ಮೂಲಕವಾಗಿ ದೇವರಾಜು ಎಂಬ ವ್ಯಕ್ತಿ ಹೋಗಿ ಅವರ ಕಡೆಯವರು ಅದನ್ನು ಧ್ವಂಸ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಅವರು ಅದನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳೋ ಸಲುವಾಗಿ ಮತ್ತು ಅಲ್ಲಿ ನಮಗೆ ಹೋಗೋಕ್ಕೆ ಜಾಗ ಸಿಗ್ತಾ ಇಲ್ಲ, ಆ ರೀತಿಯಾಗಿ ಇಲ್ಲಿ ಹೆಂಗ್ ಮಾಡಿದಾರೆ ನೋಡಿ ಅಂತ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ರು. ನೀವು ದೇವರಾಜು ಅವ್ರನ್ನ ಯಾಕೆ ಬಂಧಿಸಿಲ್ಲ, ಜೆಸಿಬಿನ ಯಾಕೆ ಸೀಸ್ ಮಾಡಿಲ್ಲ ಅನ್ನೋದು ಕೂಡ ಪುಷ್ಪ ಅವರ ಪ್ರಶ್ನೆ ಆಗಿದೆ ಪೊಲೀಸರಿಗೆ. ಪೊಲೀಸರನ್ನ ಪ್ರಶ್ನೆ ಮಾಡಿದ್ದಾರೆ ವಿನಃ ಆ ಪ್ರಶ್ನೆಗೆ ಪೊಲೀಸರಿಂದ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆ ಇಲ್ಲ. ಇವರಿಗೆ ತಾಕತ್ತಿದೆ, ಪ್ರಶ್ನೆ ಮಾಡ್ಲಿ, ಕೋರ್ಟ್ ಹೋಗ್ಲಿ, ಕೋರ್ಟಲ್ಲಿ ಅವ್ರದನ್ನೇ ಸ್ಟೇಷನ್ ಏನ್ ಆಸ್ತ ಅಂತ ಅಂದ್ರೆ ಒಪ್ಪಂದಲ್ಲ, ಬರೀ ನಾವು ಮನವರಿಗೆ ಹಾಸನದವ್ರಿಗೆ ಅಂತಾರೆ. ಎಲ್ಲರ ಮೇಲೆ ಬಂದಾಗುತ್ತಮ್ಮ, ಎಲ್ಲರ ಮೇಲೆ ಬಂದಾಗುತ್ತೆ. ಪ್ರಶ್ನೆ ಮಾಡಿದ್ರೆ ನೀವ್ ಯಾಕೆ ಮಾಡ್ಲಿಲ್ಲ? ಪ್ರಶ್ನೆ ನೀವು ದಾಖಲಾತಿಗಳು ಎಲ್ಲರ ಮೇಲೂ ಇರಬೇಡಿ. ಬಂದಿ ಯಾರು ನಿಮ್ಮ ಮಾರೇಣ ಲಾಯರ್ ಸರಿಯಾದ ಬನ್ನಿ 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 ಎಲ್ಲರೂ ಕರೆಯೋಣ, ಎಲ್ಲರೂ ತಗೊಳ್ರಿ ಇಲ್ಲ ಯಾಕೆ ಅಧಿಕಾರಿಗಳು ಬರ್ತಾರ ಇದೆಯಲ್ಲ ಇಲ್ಲಿ. ಮತ್ತೆ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ ಯಶೂರ ತಾಯಿ ಪುಷ್ಪ ಅರುಣ್ ಕುಮಾರ್. ವಕೀಲರ ಜೊತೆಗೆ ಬಡಾವಣೆ ಪೊಲೀಸ್ ಠಾಣೆಗೆ ತೆರಳಿದ್ದಾರೆ. ದೂರನ್ನ ದಾಖಲು ಮಾಡೋ ಸಲುವಾಗಿ ಕಾಂಪೌಂಡ್ ಹಾಕಲು ಅಡ್ಡಿಪಡಿಸ್ತಾ ಇದ್ದಾರೆ ಅನ್ನುವಂತ ಹಿನ್ನೆಲೆಯಲ್ಲಿ ಅವರು ದೂರನ್ನ ಕೊಡ್ತಾ ಇದ್ದಾರೆ. ಮತ್ತೆ ಪೊಲೀಸ್ ಠಾಣೆ ಮೆಟ್ಟಿಲೇರಿದೆ ಪ್ರಕರಣ. ಇದೇ ವಿಚಾರವಾಗಿ ಅವರು ಹೋಗಿದ್ರು. ನಮ್ಗೆ ಯಾವುದೇ ಇಂಟಿಮೇಷನ್ ಇಲ್ಲದೆ ಅದನ್ನ ಡೆಮಾಲಿಷನ್ ಮಾಡಿದ್ದಾರೆ. ಅದು ನಮಗೆ ಸೇರಿದಂತಹ ಜಾಗ, ಅದಕ್ಕೆ ಸಂಬಂಧಪಟ್ಟ ದಾಖಲಾತಿಗಳು ನಮ್ಮ ಬಳಿ ಇದೆ ಅಂತ ಕೂಡ ಪುಷ್ಪ ಅವರು ಹೇಳಿದ್ರು.